ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನೀವೇನಾದ್ರು ಯೂಟ್ಯೂಬರ್ ಆಗಿದ್ದೀರಾ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಈ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಯಾಕೆಂತಂದರೆ ತುಂಬ ಜನ ವೀಡಿಯೋ ಒಳ್ಳೆ ಕ್ವಾಲಿಟಿಲೇ ಮಾಡಿರ್ತೀರಾ, ಬಟ್ ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವೀಡಿಯೋ ಕ್ವಾಲಿಟಿ ಆಮೇಲೆ ಇದ್ದಕ್ಕಿದ್ದಂಗೆ ಡೌನ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ. ನಾನು ಹೇಳೋ ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡ್ರೆ ನಿಮ್ಮ ವೀಡಿಯೋ ಕ್ವಾಲಿಟಿ ಫುಲ್ ಕ್ವಾಲಿಟಿಲಿ ಅಪ್ಲೋಡ್ ಆಗುತ್ತೆ. ಯಾಕೆಂತಂದರೆ ತುಂಬ ಜನ ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ ಆ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ ಅದು ಎಲ್ಲಿ ಆನ್ ಮಾಡ್ಕೊಳ್ಳೋದು ಅಂತ. ಮತ್ತು ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡ್ತಾ ಇರ್ತೀರ ಪ್ರತಿದಿನ, ಸೊ ಅವರು ಕೂಡ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ವೀಡಿಯೋ, ನೀವು ಯಾರು ವೀಡಿಯೋ ನೋಡ್ತೀರಾ ಅವ್ರ ವೀಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅವ್ರ ವಾಯ್ಸ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವೆರಡು ಸೆಟ್ಟಿಂಗ್ಸ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಮೊದಲನೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಯೂಟ್ಯೂಬ್ ಆ್ಯಪ್ ಇದ್ದೇ ಇರುತ್ತೆ. ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಕೆಳಗಡೆ ಓಮು, ಶಾರ್ಟ್ಸು, ಪ್ಲಸ್ಸು, ಸಬ್ಸ್ಕ್ರಿಪ್ಷನ್ ಅಂತೆಲ್ಲ ಬರುತ್ತೆ. ಇಲ್ಲಿ ನೀವು ಲಾಸ್ಟಲ್ಲಿ ಯು ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದ ಮೇಲೆ ಅಲ್ಲಿ ನಿಮಗೆ ಮೇಲ್ಗಡೆ ಸೆಟ್ಟಿಂಗ್ಸ್ ಸಿಂಬಲ್ ಇದೆ ನೋಡಿ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಕೆಳಗಡೆಗೆ ಬನ್ನಿ. ಸೊ ಮೊದಲನೇದಾಗಿ ಫಸ್ಟ್ ಸೆಟ್ಟಿಂಗ್ ನಾನು ಹೇಳ್ತಾ ಇರುವಂಥದ್ದು, ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತೀರಾ ಅವ್ರುಗಳಿಗೆ ಈ ಒಂದು ಸೆಟ್ಟಿಂಗ್ ಹೇಳ್ತಾ ಇದ್ದೀನಿ. ಸೊ ಫಸ್ಟು ನಿಮ್ಗೆ ಹೇಳ್ತೀನಿ, ಅದಾದಮೇಲೆ ನಾನು ನಿಮಗೆ ಯಾವ ಥರ ನೀವು ವೀಡಿಯೋನ ಐ ಕ್ವಾಲಿಟಿಲಿ ಅಪ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ವೀಡಿಯೋ ಆ್ಯಂಡ್ ಆಡಿಯೋ ಪ್ರಿಫರೆನ್ಸಸ್ ಅಂತಿದೆ ನೋಡಿ, ಇಲ್ಲಿ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇದೆ. ಈ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ವೀಡಿಯೋ ಕ್ವಾಲಿಟಿ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಆಟೋ ಸೆಲೆಕ್ಟ್ ಆಗಿರುತ್ತೆ. ನೀವು ಐ ಪಿಕ್ಚರ್ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಡಿ. ಆವಾಗ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋ ನೀವು ನೋಡೋಕೆ ಹೋದಾಗ ಆ ಒಂದು ವೀಡಿಯೋ ತುಂಬ ಐ ಕ್ವಾಲಿಟಿಲಿ ವೀಡಿಯೋ ಪ್ಲೇ ಆಗುತ್ತೆ. ಸೊ ಇದರಿಂದ ನಿಮಗೆ ವೀಡಿಯೋ ತುಂಬ ಚೆನ್ನಾಗಿ ಕಾಣುತ್ತೆ, ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ವೀಡಿಯೋ ಕ್ವಾಲಿಟಿ ಆ್ಯಂಡ್ ವೈಫೈ ಅಂತಿದೆ ನೋಡಿ, ಇದಕ್ಕೂ ಕೂಡ ಐ ಪಿಕ್ಚರ್ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಡಿ. ನೀವೇನಾದ್ರು ವೈಫೈ ಸೆಲೆಕ್ಟ್ ಮಾಡಿದ್ರೆ, ವೈಫೈಯಿಂದ ನೆಟ್ ಯೂಸ್ ಮಾಡ್ತಿದ್ರೆ ಆವಾಗಲೂ ಕೂಡ ನಿಮ್ಮ ವೀಡಿಯೋ ನೋಡೋರ್ದು ಚೆನ್ನಾಗಿ ಬರುತ್ತೆ. ಸೊ ಇವೆರಡು ಸೆಟ್ಟಿಂಗ್ಸ್ನ ವೀಡಿಯೋ ನೋಡೋರು ಚೇಂಜ್ ಮಾಡಿಕೊಡಿ, ಆಯಿತಾ. ಸೊ ಈಗ ನಾನು ಬ್ಯಾಕಿಗೆ ಬರ್ತೀನಿ. ಬ್ಯಾಕಿಗೆ ಬಂದು ಇಲ್ಲೇ ವೀಡಿಯೋ ಆ್ಯಂಡ್ ಆಡಿಯೋ ಪ್ರಿಫರೆನ್ಸಸ್ಸಲ್ಲೇ ಇಲ್ಲಿ ಕೆಳಗಡೆಗೆ ಬಂದು ಅಪ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾನು ಈ ಸೆಟ್ಟಿಂಗ್ ತೋರಿಸ್ತಾ ಇರುವಂಥದ್ದು ಯೂಟ್ಯೂಬಲ್ಲಿ ಯಾರೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅವ್ರುಗಳಿಗೆ. ನೋಡಿ, ಇಲ್ಲಿ ಅಪ್ಲೋಡ್ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಯಾವ ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡಿರ್ತೀರಾ ಆ ಕ್ವಾಲಿಟಿಲಿ ನಿಮ್ಮ ವೀಡಿಯೋ ಅಪ್ಲೋಡ್ ಆಗುತ್ತೆ. ನೀವು ವೀಡಿಯೋನ ಒಳ್ಳೆ 4K ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ, ಇಲ್ಲಿ 360p ಅಪ್ಲೋಡ್ ಮಾಡಿದ್ರೆ ನಿಮ್ಮ ವೀಡಿಯೋ 360p ಅಲ್ಲೇ ತೋರಿಸುವಂಥದ್ದು. ಅದಕ್ಕೋಸ್ಕರ ನೀವು ಇಲ್ಲಿ ಏನು ಮಾಡಬೇಕು, ಫುಲ್ ಕ್ವಾಲಿಟಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಕ್ವಾಲಿಟಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕಿಗೆ ಬನ್ನಿ. ಇವಾಗ ಏನಾಗುತ್ತೆ, ನೀವು ಯಾವ ವೀಡಿಯೋನ ಎಷ್ಟು ಕ್ವಾಲಿಟಿಲಿ ನೀವು ಮಾಡಿರ್ತೀರಾ ಅಷ್ಟೇ ಕ್ವಾಲಿಟಿಲಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ. ಸೊ ನೀವು ನನ್ನ ವೀಡಿಯೋನ ನೀವು ನೋಡಬೇಕಾದ್ರೆ ಕ್ವಾಲಿಟಿ ಸೆಟ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದಿಷ್ಟು ವೀಡಿಯೋಸ್ ನನ್ನದು 4K ಬರುತ್ತೆ, ನೀವು ನೋಡಿರ್ಬೋದು. ಸೊ ಈ ಥರ ನೀವು ಐ ಕ್ವಾಲಿಟಿಲಿ ಅಪ್ಲೋಡ್ ಮಾಡಬೇಕು ಅಂತಂದರೆ ಈ ಸೆಟ್ಟಿಂಗ್ ಆನ್ ಮಾಡಿಕೊಂಡೆ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಈ ಒಂದು ಆಪ್ಷನ್ನು ನನಗೆ ಐಫೋನಲ್ಲಿ ತೋರಿಸಿದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ತೋರಿಸ್ತಾ ಇಲ್ವಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆ್ಯಂಡ್ರಾಯ್ಡ್ ಫೋನಲ್ಲಿ ಬಂದಿರೋದು ಮೇ ಬಿ ಡೌಟ್ ಅಂತ ಅನಿಸುತ್ತೆ, ಬಟ್ ನಿಮಗೆ ಬಂದಿಲ್ವಾ ಅಂತ ಹೇಳಿ. ಸೊ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.